ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ, ನಾವಿವತ್ತು ಹಬ್ಬಗಳಲ್ಲಿ ಮಾಡುವಂತಹ ಬೇಳೆ ಒಬ್ಬಟ್ಟನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೇಳೆ ಒಬ್ಬಟ್ಟನ್ನ ನಾನು ಈ ರೀತಿಯಾಗಿ ಮಡಚಿದ್ರು ಕೂಡ ಎಲ್ಲೂ ಕೂಡ ಬ್ರೇಕ್ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೇಲ್ಗಡೆ ಯಾವ ರೀತಿಯಾಗಿ ಪದರವಾಗಿ ಬಿಟ್ಕೊಂಡಿದೆ, ಒಳಗಡೆ ನಮ್ಮ ಹೂರ್ಣ ಅನ್ನೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ಇಷ್ಟು ಉಬ್ಬಿ ಬರುವಂತಹ ಹೀಗೆ ಪರ್ಫೆಕ್ಟ್ ಆದಂತಹ ಬೇಳೆ ಹೋಳಿಗೆನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಇವಾಗ ನಾನು ತಿಳಿಸ್ಕೊಡ್ತೀನಿ ನೋಡಿ. ಎಷ್ಟು ಉಬ್ಬಿ ಬರ್ತಾ ಇದೆ ಅಲ್ಲ, ಬನ್ನಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೀರು ಕುದಿಬೇಕಾದ್ರೆ ಅರ್ಧ kg ಆಗೋಷ್ಟು ನಾನು ಬೇಳೆಯನ್ನು ತಗೊಂಡಿದ್ದೀನಿ. ಇದು ಮನೆ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಸಿಪ್ಪೆ ಸಿಪ್ಪೆ ಆಕಾರ ಇದೆ. ಇದು ಮನೆಯದೇ ಬೇಳೆ ಆಗಿದೆ ನೋಡಿ. ಕುದಿಯೋ ನೀರಿಗೆ ಈ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಅದು ಕುದಿಯೋವರೆಗೂ ಒಂದು ಪಾತ್ರೆಯಲ್ಲಿ ಕಣಗವನ್ನು ಮಾಡೋಕೆ ಇಟ್ಕೊಳ್ಳೋಣ ನೋಡಿ. 1 ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಮೈದಾ ಹಿಟ್ಟಿಗೆ 1/4 ಬೌಲಷ್ಟು ನಾನು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಮತ್ತು ಅದನ್ನ ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗಿರುವಂಥ ಲೇಯರ್ ಪದರವಾಗಿ ಬರುತ್ತೆ, ಉಬ್ಕೊಂಡು ಬರುತ್ತೆ ನೋಡಿ. ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನವನ್ನು ಕೂಡ ಹಾಕ್ಕೊಳ್ಬೇಕು. ಅರಿಶಿನ ಹಾಕೋದ್ರಿಂದ ನಮ್ಮ ಬೇಳೆ ಹೋಳಿಗೆಗೆ ಒಬ್ಬಟ್ಟಿಗೆ ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ. ಈ ರೀತಿಯಾಗಿ ನೀರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಮೈದಾ ಹಿಟ್ಟನ್ನು ನೀಟಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿರೋ ಮೃದುವಾದಂತಹ ಬೇಳೆ ಒಬ್ಬಟ್ಟು ನಮಗೆ ರೆಡಿ ಆಗುತ್ತೆ ನೋಡಿ. ಈ ಥರ ನೀವು ನೀಟಾಗಿ ನಾದ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು, ಚಪಾತಿ ಹಿಟ್ಟೆಲ್ಲ ಕಲಿಸ್ತಾರ ದಪ್ಪವಾಗಿ ಗಟ್ಟಿಯಾಗಿ ಕಲಿಸೋ ಹಾಗಿಲ್ಲ. ಇದು ಸ್ವಲ್ಪ ಮೆತ್ತವಾಗೇ ಇರಬೇಕು ನೋಡಿ. ಈ ಥರ ಮಿದುವಾಗಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಮತ್ತೆ ನಾದ್ಕೊಂಡು ಅದನ್ನು ಒಂದು ಪ್ಲೇಟ್ ಮುಚ್ಚಿ 1 ಅವರ್ವರೆಗೂ ನೆನೆಯೋಕೆ ಬಿಡಬೇಕು. ಚಿರೋಟಿ ರವೆ ಇರೋದ್ರಿಂದ ಅದು ತುಂಬಾ ನೆನಿಬೇಕು. 1 ಅವರ್ ನೆನೆಯೋವರೆಗೂ ಬಿಟ್ಬಿಡೋಣ ನೋಡಿ. ಈ ಥರ ಸಾಫ್ಟಾಗಿ ಬರಬೇಕು, ಅಲ್ಲಿವರೆಗೂ ನೀವು ನಾದ್ಕೊಂಡು ಇಟ್ಕೋಬೇಕು ನೋಡಿ. ಈಗ ನಮ್ಮದು ಬೇಳೆ ಕುದ್ದಿದೆ. ಒಂದು ಬೇಳೆ ಅಗಳು ತೊಗೊಂಡು ಈ ಥರ ತಿಕ್ಕಿದರೆ ಫುಲ್ಲು ಬ್ಲೆಂಡ್ ಆಗಬೇಕು, ಆವಾಗ ನಮ್ಮದು ಬೇಳೆ ಬೆಂದಿದೆ ಅಂತ. ಈಗ ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಅದರಲ್ಲಿರೋ ನೀರು ಕಂಪ್ಲೀಟಾಗಿ ನಾವು ತಕ್ಕೊಳ್ಬೇಕು. ಒಂಚೂರು ನೀರು ಕೂಡ ಬಿಡಬಾರ್ದು ನೋಡಿ. ಅರ್ಧ kg ಬೇಳೆಗೆ ನಾನು ಅರ್ಧ kg ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು ಅಷ್ಟೇ, ಜಾಸ್ತಿ ಕಡಿಮೆ ಮಾಡೋಕ್ಕೋಗ್ಬೇಡಿ. ಅರ್ಧ kg ಬೇಳೆಗೆ ಅರ್ಧ kg ತೊಗೊಳ್ಬೇಕು. ಸೇಮ್ ಈಕ್ವಲ್ ಅಮೌಂಟಲ್ಲಿ ನಾವು ಬೇಳೆ ಮತ್ತು ಬೆಲ್ಲವನ್ನು ತೊಗೊಳ್ಬೇಕು ನೋಡಿ. ಈ ಥರ ಗ್ಯಾಸ್ ಆನ್ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಬೇಯಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಣಶುಂಠಿ ಮತ್ತು ಸೋಂಪು ಕಾಳು ಬರುತ್ತಲ್ಲ, ಸೋಂಪು ಕಾಳು ಮತ್ತು ಏಲಕ್ಕಿಯನ್ನು ಕುಟ್ಟಿ ಪೌಡರ್ ಮಾಡಿ ಹಾಕಿದ್ದೀನಿ. ಇಲ್ಲಿ ತೋರ್ಸೋಕ್ಕೆ ಆಗಿಲ್ಲ, ನೀವು ಹಾಕ್ಕೊಳ್ಳಿ, ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ ನೋಡಿ. ಈ ಥರ ಬೆಚ್ಚಗಿರುವಾಗಲೇ ನೀವು ಮಿಕ್ಸಿ ಜಾರ್ಗೆ ಹಾಕಿ ತಿರುಗಿಸ್ಕೊಳ್ಬೇಕು, ಇಲ್ಲಾಂದರೆ ತಿರುಗೋದಿಲ್ಲ ನೋಡಿ. ಈ ಥರ ಬಿಸಿ ಇರುವಾಗಲೇ ತಿರುಗಿಸ್ಕೊಳ್ಳೋದ್ರಿಂದ ತುಂಬಾ ಪರ್ಫೆಕ್ಟ್ ಆದ ಮಿದುವಾಗಿರುವಂಥ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಕೆಲವರು ಮಾಡಬೇಕಾದ್ರೆ ಹೂರಣ ನಮ್ಮದು ನೀರು ಆಗೋಯ್ತು ಹಾಗೆ ಹೀಗೆ ಅಂತಾರೆ ನೋಡಿ. ನಮ್ಮದು ಎಲ್ಲೂ ಕೂಡ ಈ ಥರ ಆಗಿಲ್ಲ, ತುಂಬಾ ಪರ್ಫೆಕ್ಟ್ ಆದ ಹೂರಣ ರೆಡಿ ಆಗಿದೆ. ಈಗ ನೋಡಿ 1 ಅವರ್ ನಾನು ಮೈದಾ ಹಿಟ್ಟು ನೆನೆಸೋಕೆ ಇಟ್ಟಿದ್ನಲ್ಲ, ಈ ಥರ ನೀಟಾಗಿ ನೆಂದಿದೆ. ಅದನ್ನು ಮತ್ತೆ ಇನ್ನೊಂಚೂರು ನಾದ್ಕೊಂಡ್ಬಿಟ್ಟು ಈಗ ಒಂದು ಚಪಾತಿ ಉಂಡೆಯಷ್ಟು ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತೆಕ್ಕೊಂಡಾದ್ಮೇಲೆ ನಾನು ಇಲ್ಲಿ ಹೋಳಿಗೆ ಮಾಡೋದಕ್ಕೆ ಹೋಳಿಗೆ ಪೇಪರ್ ಬರುತ್ತಲ್ಲ, ಆ ಥರದ ಪೇಪರ್ ತೊಗೊಂಡಿದ್ದೀನಿ. ಪೇಪರ್ ಇಲ್ಲ ಅನ್ನೋರು ನೀವು ಪ್ಲಾಸ್ಟಿಕ್ ಮೇಲೂ ಕೂಡ ಮಾಡ್ಬೋದು ನೋಡಿ. ಈ ಥರ ಸೈಡಿಗೆಲ್ಲ ನಾನು ಕೈಯಿಂದನೇ ತಟ್ಕೊಳ್ತಾ ಇದ್ದೀನಿ. ತಟ್ಕೊಂಡ್ಬಿಟ್ಟು ಒಂದು ಹೂರಣವನ್ನು ಒಂದು ಉಂಡೆ ಆಕಾರದಲ್ಲಿ ಮಾಡಿಬಿಟ್ಟು ಮಧ್ಯಭಾಗದಲ್ಲಿಟ್ಟು ಸೈಡಿಂದೆಲ್ಲ ಮೇಲ್ಗಡೆ ಕವರ್ ಮಾಡಿಬಿಟ್ಟು ನೀಟಾಗಿ ಲಾಕ್ ಮಾಡಬೇಕು, ಇಲ್ಲಾಂದರೆ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಟ್ವಿಸ್ಟ್ ಮಾಡಿ ಲಾಕ್ ಮಾಡಿ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮದು ಹೂರಣ ಈಕ್ವಲಾಗಿ ಬ್ಲೆಂಡಾಗಿ ಯಾವ ಕಡೆನೂ ಹೊರಗಡೆ ಬರೋದಿಲ್ಲ ನೋಡಿ. ಈ ಥರ ನೀಟಾಗಿ ಮಾಡಿಕೊಂಡು ಮತ್ತೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಕೈಯಿಂದ ಸ್ವಲ್ಪ ಅದುಮಬೇಕು ನೋಡಿ. ಈ ಥರ ಕೈಯಿಂದ ಸ್ವಲ್ಪ ತಟ್ಕೊಂಡು ಆಮೇಲೆ ಲಟ್ಟಣಿಗೆ ತೊಗೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಅದು ನಾದ್ಕೊಳ್ಬೇಕು ನೋಡಿ. ಅಲ್ಲೂ ಕೂಡ ನಮ್ಮದು ಹೂರಣ ಒಳಗಡೆ ಬಂದಿಲ್ಲ. ಈ ಥರ ಪರ್ಫೆಕ್ಟಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ನಾನು ತೋರಿಸಿರುವಂಥ ರೀತಿಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಪರ್ಫೆಕ್ಟಾಗಿರುವಂಥ ಹೋಳಿಗೆನ ಮಾಡ್ಕೊತೀರಾ. ಈಗ ನೋಡಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಹಂಚನ್ನು ಕಾಯಕ್ಕಿಟ್ಟಿದ್ದೆ. ಹಂಚು ತುಂಬಾ ಕಾಯಬೇಕು ನೋಡಿ. ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಕಾದಿರೋ ಹಂಚಿಗೆ ನಾವು ಮಾಡಿರುವಂತಹ ಹೋಳಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ನೀವು ಹೋಳಿಗೆ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬಾರ್ದು, ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ, ಕಡಿಮೆ ಫ್ಲೇಮಲ್ಲೇ ನೀವು ಉರಿಸ್ಕೊಳ್ಬೇಕು, ಇಲ್ಲಾಂದರೆ ಬೇಗನೆ ಸುಟ್ಟೋಗ್ಬಿಡುತ್ತೆ. ಮತ್ತು ನಾವು ಹಂಚ ಮೇಲೆ ಹಾಕಿದ ತಕ್ಷಣವೇ ತಿರುಗಿಸ್ಬಾರ್ದು ನೋಡಿ. ಈ ಥರ ಎಲ್ಲ ವೈಟ್ ಕಲರ್ ಎಲ್ಲ ಮೈದಾ ಹಿಟ್ಟಿನ ಇದೆಲ್ಲ ಹೋಗಿ ಈ ಥರ ಕಲರ್ ಬಂದ ಮೇಲೇ ನೀವು ತಿರುಗಿಸ್ಬೇಕು, ಇಲ್ಲಾಂದರೆ ನೀವು
ಹಾಳಾಗಿಬಿಡುತ್ತೆ, ತಿರುಗೋದಿಲ್ಲ, ಹರಿದೋಗ್ಬಿಡುತ್ತೆ. ನೋಡಿ ಈ ಥರ ಆದಮೇಲೆ ನೀಟಾಗಿ ನಾವು ತಿರುಗಿಸ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬೇಯ್ತಾ ಇದೆ ಅಂತ ಹೇಳಿ. ನೋಡಿ ಈ ಥರ ನೀಟಾಗಿ ಎರಡೂ ಕಡೆ ನೀಟಾಗಿ ಟೈಮ್ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಪರ್ಫೆಕ್ಟಾಗಿರುವಂತಹ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟು ರೆಡಿ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಈ ಥರ ಬೇಳೆ ಒಬ್ಬಟ್ಟು ನಮ್ಮದು ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರೆಡಿಯಾಗಿದೆ. ನೀವು ಈ ಥರ ಮಾಡಿಕೊಂಡು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನನಗೆ ತಿಳಿಸಿ. ಥ್ಯಾಂಕ್ ಯು.